ನನ್ನ ಹೆಸರು ವಿಜಯ ಅಂತ. ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ. ಪ್ರತಿ ವರ್ಷ ಇದೇ ಥರ ಬರ್ತೀವಿ. ಆಷಾಢ ಮಾಸ ಕೊನೆಯ ಸೋಮವಾರ ಬರೋದ್ರಿಂದ ಪ್ರದಕ್ಷಿಣೆ ಮಾಡೋದ್ರಿಂದ ನಂದಿ ಬೆಟ್ಟಕ್ಕೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ಬಿಟ್ಟು ನಾವು ನಂಬಿದ್ದೀವಿ. ಒಳ್ಳೆಯದಾಗಿದೆ. ಅದಕ್ಕಾಗಿ ಪ್ರತಿ ವರ್ಷ ಇದೇ ಥರ ಬರ್ತೀವಿ. ತುಂಬ ನಂಬಿದ್ದೀವಿ ದೇವರಲ್ಲಿ ತುಂಬ ನಂಬಿಕೆ ಇಟ್ಟಿರೋದ್ರಿಂದ ನಮ್ಗೆ ಒಳ್ಳೆಯದೇ ಆಗಿದೆ. ಆಷಾಢ ಮಾಸ ಕೊನೆಯ ಸೋಮವಾರ ಅಮ್ಮನವ್ರಿಗೆ ಪ್ರದಕ್ಷಿಣೆ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಪ್ರತಿ ವರ್ಷ ಒಂದೇ ಪ್ರದಕ್ಷಿಣೆ ಅಷ್ಟೇ. ಪ್ರತಿ ವರ್ಷ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. 9, 5 ಆ ಥರ ಎಷ್ಟಾದರೂ ಮಾಡ್ಬೋದು, ಅವ್ರವ್ರ ಇಚ್ಛೆ. ಬರೀ ಕಾಲ್ನಡಿಗೆಯಲ್ಲಿ ಚಪ್ಪಲಿ ಶೂ ಏನೂ ಹಾಕಿಲ್ಲ. ನನ್ನ ಹೆಸರು ಶಿವಕನ್ಯಾ ಅಂತ. ನಾವು ವಿಜಯಪುರದಿಂದ ಆ್ಯಕ್ಚುಲಿ ನಂದಿ ಪ್ರದಕ್ಷಿಣೆ ಹಾಕೋದಕ್ಕೆ ಬಂದಿದ್ದೀವಿ. ಇದು ಆಷಾಢ ಮಾಸದ ಕೊನೆ ಸೋಮವಾರ ನಂದಿ ಪ್ರದಕ್ಷಿಣೆ ಹಾಕೋದು ತುಂಬ ವಿಶೇಷ. ನಾವು ಸಹ ಇದು ಮೊದಲನೇ ಸರ್ತಿ ಬರ್ತಾ ಇರೋದು. ಸುಮಾರು ವರ್ಷಗಳಿಂದ ಸುಮಾರು ಜನ ಬರ್ತಾರೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು 4:15 ಬಿಟ್ವಿ, ಇನ್ನು ಈಗ ತಲುಪ್ತಾ ಇದ್ದೀವಿ. ಕಣವೇಗ್ ಬಸವಣ್ಣ ಹತ್ರ ಈಗ ಬಂದಿದ್ದೀವಿ. ಚೆನ್ನಾಗಿರುತ್ತೆ. ಇದು ಒಂಥರ ಫ್ರೆಂಡ್ಸ್ ಜೊತೆ ಎಲ್ಲ ನಂದಿ ಪ್ರದಕ್ಷಿಣೆ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಪ್ರಕೃತಿ ವಿಸ್ಮಯನೂ ಚೆನ್ನಾಗಿದೆ, ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ವಿಶೇಷ ಆಷಾಢ ಕೊನೆ ಸೋಮವಾರ ಅನ್ನೋದೇ ಇಲ್ಲಿಂದು ವಿಶೇಷ. ಆ್ಯಕ್ಚುಲಿ ನಂದಿ ಪ್ರದಕ್ಷಿಣೆ ಹಾಕಿದ್ರೆ ಪ್ರದಕ್ಷಿಣೆ ಮಾಡೋದು ಒಳ್ಳೆಯದು. ವಿಜಯಪುರದಿಂದ ಬಂದಿದ್ದೀವಿ. ಇವತ್ತು ಕೊನೆ ಸೋಮವಾರ, ಆಷಾಢ ಸೋಮವಾರ ಕೊನೆ ಸೋಮವಾರ ಇರೋದ್ರಿಂದ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಕಾಲ್ನಡಿಗೆಯಲ್ಲೂ ಬರಬೇಕು. ಇದು ವರ್ಷಕ್ಕೊಂದು ಸಾರಿ ನಡೆಯುತ್ತೆ. ನಡೆದರೆ ಒಳ್ಳೆಯದು ಅಂತ, ತುಂಬ ಒಳ್ಳೆಯದಾಗುತ್ತೆ. ಬಟ್ ಇದು ಒಬ್ಬೊಬ್ಬರು ಹರಕೆಗಳು ಇಟ್ಕೊಂಡಿರ್ತಾರೆ, ಹರಕೆಯಿಂದನೂ ಬರ್ತಾರೆ ಒಳ್ಳೆಯದಾಗುತ್ತೆ ಅಂಥೇಳಿ. ವರ್ಷಕ್ಕೊಮ್ಮೆ ಒಂದು ಸಾರಿ ಬಂದರೆ ತುಂಬ ಒಳ್ಳೆಯದು ಅಂಥೇಳಿ ಎಲ್ಲರೂ ಬಂದೇ ಬರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಬಟ್ ಕಾಲ್ನಡಿಗೆ ಅಂತಂದರೆ ಪಾದರಕ್ಷೆಗಳು ಹಾಕ್ಕೊಳ್ದೆ ಬರಬೇಕು, ಮೇಯ್ನು ಇಂಪಾರ್ಟೆಂಟು. ಬಟ್ ಎಲ್ಲರೂ ಪಾದರಕ್ಷೆಗಳು ಹಾಕ್ಕೊಂಡು ಬರ್ತಾರೆ, ಅದು ಮೇಯ್ನು ಕಂಟ್ರೋಲ್ ಮಾಡಬೇಕು ನೆಕ್ಸ್ಟ್ ಇದರಿಂದ ಅಂತೇಳಿ ಕೇಳ್ಕೊತೀವಿ. ತಿರುವಣ್ಣಾಮಲೆಯಲ್ಲಿ ಹೋಗ್ತೀವಿ ನಾವು ಟೆಂಪಲ್ಗೆ, ತಿರುವಣ್ಣಾಮಲೆಯಲ್ಲಿಗೂ ಹೋಗ್ತೀವಿ. ಮತ್ತು ಇದು ವರ್ಷಕ್ಕೊಂದು ಸಾರಿ, ಅದು ತಿಂಗಳಿಗೊಂದು ಸಾರಿ ಆಗುತ್ತೆ, ಅಲ್ಲೂ ಹೋಗ್ತೀವಿ. ಮೇಯ್ನು ಇಲ್ಲಿ ವರ್ಷಕ್ಕೊಂದು ಸಾರಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಬಂದು ಹೋದರೆ ಒಳ್ಳೆಯದು ಅಂತ. 16 ಕಿಲೋಮೀಟ್ರ್ ಆಗುತ್ತೆ. ನಂದಿಯಿಂದ ಸುತ್ತಾಕೋದು 16 ಕಿಲೋಮೀಟ್ರ್ ಆಗುತ್ತೆ. ಬಟ್ ತುಂಬ ಒಳ್ಳೆಯದು. ಎಲ್ಲರೂ ಬರಬೇಕು ಅಂತೇಳಿ ಕೇಳ್ಕೊತೀವಿ. ವರ್ಷಕ್ಕೊಮ್ಮೆ ಎಲ್ಲರೂ ಬಂದಲಿ ಅಂತೇಳಿ ಕೇಳ್ಕೊತೀವಿ ಅಂತ. ಇಲ್ಲೇ ಎಲ್ವಳ್ಳಿಯಿಂದ ಬಂದಿರೋದು. ನಮ್ಮ ವೈಫ್ ಗಾನವಿ ಅಂತ. ಇದೇ ಫಸ್ಟ್ನೇ ವರ್ಷ ನಾವು ಗಿರಿ ಪ್ರದಕ್ಷಿಣೆಗೆ ಬಂದಿರೋದು. 2-3 ವರ್ಷದಿಂದ ಕೇಳಲ್ಪಟ್ಟಿದ್ವಿ, ಬಟ್ ಬರೋಕ್ಕಾಗಿರಲಿಲ್ಲ. ಬೆಳಗ್ಗೆ 6 ಗಂಟೆಗೆ ನಂದಿ ದೇವಸ್ಥಾನದ ಹತ್ರ ಬಂದು ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿ ಸುತ್ತು ಅಂಗಾಟ, ಕುಡುತಿ, ಕಾರಳ್ಳಿ ಕ್ರಾಸು ಮತ್ತು ಈ ಕಡೆ ಹೆಗ್ಡಳ್ಳಿ, ಈ ಥರ ಹಿಂಗೆ ಕಣಿವೆ ಬಸವಣ್ಣ ಇದು ಮುಗಿಸ್ಕೊಂಡು ಹೋಗೋದು. ಒಂದು 16ರಿಂದ 18 ಕಿಲೋಮೀಟ್ರ್ ಆಗುತ್ತೆ. ದೇವರು ಜಪ ಮಾಡಿಕೊಂಡು ಶಿವನ ಧ್ಯಾನ ಮಾಡಿಕೊಂಡು ಬರುವಾಗ ಏನು ಕಷ್ಟ ಅನಿಸ್ಲಿಲ್ಲ. ದಾರಿ ಉದ್ದಕ್ಕೂ ನೀರು, ಭಕ್ತಾದಿಗಳೆಲ್ಲನೂ ಸೌಲಭ್ಯಗಳು ಮಾಡಿಕೊಟ್ಟಿದ್ರು. ನೀರು ಮತ್ತು ಟಿಫನ್ ಆಗಿರ್ಬೋದು, ಕಾಫಿ, ಟೀ, ಬಿಸ್ಕೆಟು, ಹಣ್ಣು ಹಂಪಲು, ಈ ಥರ ದಾರಿ ಉದ್ದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ರು ಸರ್.
ಶಿಲ್ಪ ಸುರದನ್ಪುರ ರಾಜನಕುಂಟೆ ನಿಯರಿಂದ ಬಂದಿದ್ದೀನಿ. 3 ವರ್ಷದಿಂದ ಅಂದ್ಕೊಳ್ತಿದ್ದೆ, ಅದಾಗಲಿಲ್ಲ. ಈ ವರ್ಷ ಬಂದಿದ್ದೀವಿ. ಪ್ರಾರಂಭ ನಂದಿಯಿಂದ ಪ್ರಾರಂಭ ಮಾಡಿದ್ವಿ. 18 ಕಿಲೋಮೀಟ್ರ್ ಇದೆ ಅಂತೆ. ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ರೀಚ್ ಆಗಿದ್ದೀವಿ. ಇಲ್ಲಿ ಮಜ್ಜಿಗೆ ಕೊಡ್ತಿದ್ರು. ಇಲ್ಲಿ ನಂದಿ ಕಣಿವೆ ಬಸವಣ್ಣನ ದರ್ಶನ ಮಾಡಿಕೊಂಡು ಈಗ ಮುಂದೆ ಜರ್ನಿ ಮಾಡಬೇಕು ಏನೋ ಅಂದ್ಕೊಂಡು ನಡೀತಾ ಇದ್ದೀವಿ. ಅದು ಸಕ್ಸಸ್ ಆದರೆ ನೆಕ್ಸ್ಟ್ ಇಯರ್ ಮತ್ತೆ ಬರೋಣ ಅನ್ನೋದು ಗೋಲ್ ಇದೆ. ವಿಶೇಷತೆ ಇವಾಗ ಆಷಾಢದ ಪ್ರತಿ ಕೊನೆ ಸೋಮವಾರದಲ್ಲಿ ಇಲ್ಲಿ ನಡೆಯೋದು ವಾಡಿಕೆ ಇದೆಯಂತೆ. ಆವಾಗ ಏನಾದರೂ ಕೋರಿಕೆ ಮನಸ್ಸಲ್ಲಿ ಅಂದ್ಕೊಂಡು ನಡೆದ್ರೆ ಈಡೇರುತ್ತೆ ಅನ್ನೋದು ಇಲ್ಲಿನ ಜನಗಳ ನಂಬಿಕೆ. ಹಂಗಾಗಿ ನಾನು ಈ ವರ್ಷ ಬಂದಿದ್ದೀನಿ. ನಾವು ಆಲ್ಮೋಸ್ಟ್ ಬೆಳಗ್ಗೆ 6:30ಗೆ ಪ್ರಾರಂಭ ಮಾಡಿದ್ವಿ. 10 ಕಿಲೋಮೀಟರ್ಸ್ ರೀಚ್ ಮಾಡಿದ್ದೀವಿ. ಆಲ್ಮೋಸ್ಟ್ 18 ಕಿಲೋಮೀಟರ್ಸ್ ಇದೆ. ಸತೀಶ್ ಅಂತ ಹೇಳ್ಬಿಟ್ಟು ನಾವು ಹೊಸಕೋಟೆ ತಾಲೂಕು ಆಲ್ಪನಹಳ್ಳಿಯಿಂದ ಬಂದಿದ್ದೀವಿ. ಇದು ನಂದಿ ಕಣಿವೆ ಬಸವಣ್ಣ, ನಂದಿ ಭೋಗನಂದೀಶ್ವರ ಸ್ವಾಮಿ ಅನ್ನೋದು ಇತಿಹಾಸದಿಂದನೂ ಇರತಕ್ಕಂಥ ಒಂದು ದೇವಸ್ಥಾನ. ಆದರೂ ಇಲ್ಲಿ ಒಂದು ನಂಬಿಕೆ ಏನಪ್ಪ ಅಂತಂದರೆ, ಬಸವಣ್ಣ ಅನ್ನೋದು ಇದಾನೆ, ಹಿಂದೆ ಇತಿಹಾಸದಲ್ಲಿ ಯಾವಾಗೋ ನಡೆದೋಗಿರ್ತಕ್ಕಂಥ ಒಂದು ಸಮಯ ಸಂದರ್ಭಗಳನ್ನು ಇವಾಗಿನ ಜನ ಕೂಡ ನಂಬಿಕೆ ಅನ್ನೋದು ಇರೋದ್ರಿಂದ ಈ ಪ್ರದಕ್ಷಿಣೆ ಅನ್ನೋ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಪ್ರದಕ್ಷಿಣೆ ಅನ್ನೋದು 80 ವರ್ಷಗಳ ಇತಿಹಾಸ ಹೊಂದಿದೆಯಂತೆ. ಬಟ್ ನಮಗೆ ಇತ್ತೀಚೆಗೆ ಗೊತ್ತಾಗಿರ್ತಕ್ಕಂಥ ಈ ವಿಷಯ. ಅದಕ್ಕೋಸ್ಕರ ನನ್ನ ತಂಗಿಯವರು ಒಂದು 5 ವರ್ಷದಿಂದ ಬರ್ತಾ ಇದ್ದಾರೆ ಪ್ರದಕ್ಷಿಣೆ ಬರೋದ್ರಿಂದ ಏನು ಯೂಸ್ ಆಗುತ್ತೆ ಅಂತಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಮಾನಸಿಕವಾಗಿ ನಾವು ನಂಬಿದ್ರೆ ನಮ್ಮ ಮುಂದಿನ ಪೀಳಿಗೆ ಸಹ ದೇವರು ಭಯ ಭಕ್ತಿ ಹಿರಿಯರು ಅನ್ನೋ ಒಂದು ನಂಬಿಕೆ ಮೂಡಿಸ್ಕೊಂಡು ಬರ್ತಾರೆ ಅನ್ನೋ ಒಂದು ವಿಶೇಷವಾದ ವಾಡಿಕೆ ಇದೆ. ಅದಕ್ಕೋಸ್ಕರವಾಗಿ ನಾನು ಪ್ರದಕ್ಷಿಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ಇಲ್ಲಿ ಇರ್ತಕ್ಕಂತಹ ಜನಗಳು ಸಹ ಅದೇ ರೀತಿಯಾಗಿ ಪ್ರೋತ್ಸಾಹವನ್ನು ಕೊಡ್ತಾರೆ, ಹುರಿದುಂಬಿಸ್ತಾರೆ. ಕಾಫಿ ಟೀ ಆಗಿರ್ಬೋದು, ಉಪಹಾರ ಆಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಕೂಡ ಕಲ್ಪಿಸಿದ್ದಾರೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಶೌಚಾಲಯವನ್ನು ಸಹ ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು ತುಂಬ ಒಂದು ಸಂತೋಷಕರವಾದಂಥ ವಿಚಾರ. ಹಾಗೆ ಇಲ್ಲಿ ಒಂದು ನೋಡ್ಕೊಂಡು ಬರ್ತಾನೆ ಇದ್ದೀವಿ, ಒಂದೊಂದು ಕಿಲೋಮೀಟರ್ಗೂ ಸಹ ಪೊಲೀಸ್ ಸಹ ವ್ಯವಸ್ಥೆ ಇದೆ, ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ. ಎಲ್ಲ ರೀತಿಯಲ್ಲೇ ರಕ್ಷಣೆ ಸಹ ಇಲ್ಲಿ ಇರೋದ್ರಿಂದ ದಯವಿಟ್ಟು ಏನು ನೋಡ್ತಾ ಇರ್ತೀವಿ ಅನ್ನೋ ಎಲ್ಲ ನಾಗರಿಕರು ಸಹ ಮತ್ತೊಂದು ಸಲ ಬನ್ನಿ, ಪ್ರದಕ್ಷಿಣೆ ಮಾಡಿ ಈ ಒಂದು ನಂದೀಶ್ವರ ಸ್ವಾಮಿಯ ಒಂದು ಆರೈಕೆಯನ್ನು ನೀವು ದರ್ಶನವನ್ನು ಪಡೆದು ಅದರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ.